ಕಲಾಧರ ಬಾರೈ 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 ಕಲಾಧರನೇ ನೇಹಿಗನೆ ಆಸನವ ಏರು ಏರೈ ಏರೈ ಎನ್ನೇ ಹಿಗದೆ ಆಸನವ ನೀ ಏರೈ ಏರೈ ಆಸನವ ಏರಯ್ಯ ಏರಯ್ಯ ಏರೈ ಎನ್ನೇ ಹಿಗನೆ ನೇಹಿಗನೆ ಎನ್ನೇ ಹಿಗನೆ ನೇಹಿಗನೆ ಎನ್ನೇ ಹಿಗನೆ ಆಸನವಾ ಏರಯ್ಯ 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 ಬಾರೈ ಬಾರೈ ಕಲಾಧರದಿ ಆಸನವಾ ಆಸನವಾ ನೀ ಏರಯ್ಯ ಏರಯ್ಯ ಏರೈ ಎನ್ನೇ ಹಿಗನೆ ಆಸನವ ನೀ ಏರೈ ಏರೈ ಆಸನವಾ ಏರೈ ಏರೈ ಎನ್ನೇ ಹಿಗನೆ
ಕಾರಣವ ಪೇಳು ಪೇಳಿಗ ಸಾರಿ ಬಂದಿಗ ಸಾರಿ ಬಂದಿಗ ಸಾರಿ ಬಂದಿಗ ಕಾರಣವ ಪೇಳು 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 ಪೇಳಿಗ ಸಾರಿ ಬಂದಿಗ ಸಾರಿ ಬಂದಿಗ ಸಾರಿ ಬಂದಿಗ ಕಾರಣವ ಪೇಳು ಪೇಳಿಗ ಕಾರಣವ ಪೇಳು ಪೇಳಿಗ ಕಾರಣವ ಪೇಳು ಪೇಳಿಗ ಈ ರೀತಿ ಅಪರೂಪ ಈ ರೀತಿ ಅಪರೂಪ 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 ಸ್ವಾರಿ ಚಿತ್ತೈಸಿರಿ ಸ್ವಾರಿ ಚಿತ್ತೈಸಿದೆ ಸ್ವಾರಿ ಚಿತ್ತೈಸಿದೆ ಈ ರೀತಿ ಅಪರೂಪ ಈ ರೀತಿ ಅಪರೂಪ ಸ್ವಾರಿ ಚಿತ್ತೈಸಿದೆ ಸವಾರಿ ಚಿತ್ತೈಸಿದೆ ಸಾರಿ ಬಂದಿಗ ಕಾರಣವ ಪೇಳು ಪೇಳಿಗ ಈ ರೀತಿ ಅಪರೂಪ ಸ್ವಾರಿ ಚಿತ್ತೈಸಿದೆ ಸವಾರಿ 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 ಚಿತ್ತೈಸಿದೆ ಈ ರೀತಿ ಅಪರೂಪ ಈ ರೀತಿ ಅಪರೂಪ ಸ್ವಾರಿ ಚಿತ್ತೈಸಿದೆ ಸ್ವಾರಿ ಚಿತ್ತೈಸಿದೆ ಸ್ವಾರಿ ಚಿತ್ತೈಸಿದೆ ಬಾರೈ 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 ಕಲಾಧರನೆ ಬಾರೈ ಕಲಾಧರನೆ ಆಸನವ ನೀರೈ ಆಸನ ಏರಯ್ಯ ನೀರಯ್ಯ ನೀರಯ್ಯ ನೀಗನ ಸಾರಿ ಬಂದಿಗ ಕಾರಣವ ಬೇಳು ಸಾರಿ ಬಂದಿಗ ಕಾರಣವ ಬೇಳು 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 ಬೇಳಿಗ ಈ ರೀತಿ ಅಪರೂಪ ಸವಾರಿ ಈ ರೀತಿ ಅಪರೂಪ ಸ್ವಾರಿ ಸವಾರಿ ಚಿತ್ತೈಸಿದೆ ಸವಾರಿ ಚಿತ್ತೈಸಿದೆ ಸವಾರಿ ಚಿತ್ತೈಸಿದೆ ಬಾರೈ 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 ಬಾರೈ
ಏರೈ ಬಾರೈ ಕಲಾಧರನೇ चित्तैसिदे बारै 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 बाबा 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 आसनवनी येरयने गनी बारै ಕೆಮ್ಮಿದ್ದು ನೀನಾ? ಇದು ನಿನ್ನದ್ದ? ಸತ್ತ ಹಾಳಾಗಿ ಹೋಗ್ಲಿ. ಯಾರು? ಅಲ್ಲಲ್ಲ, ನನ್ನ ಕಲ್ಪನೆಗೆ ಹೇಳಿದ್ದು ನಾನು. ನೀನಂತೂ ಗೊತ್ತೇ ಆಗಲಿಲ್ಲ ಬಂದದ್ದು. ನಿನ್ನ ಕಲ್ಪನೆಯೂ ಇಲ್ಲ, ನಿನ್ನ ಯೋಚನೆಯೂ ಇಲ್ಲ. ಯಾರೋ ನಮ್ಮವರೇ ಅತ್ಯಂತ ತಿರುಗಾಡ್ತಾ ಇದ್ದಾರೆ ಅಂತ ಭಾವಿಸಿದ್ದು. ಕಲಾಧರ ಅದೆಂತದ್ದು ಕಾಲು ಕಾಲೆಂತದ್ದು ಹೀಗಾಗು? ಅಲ್ಲ, ಅದು ಹಾಗೆ ಇದು ಅನಾರೋಗ್ಯ ಉಂಟಾ? ಯಾರಿಗೆ? ಇಲ್ವಾ? ಸರಿ ಸರಿ ಸರಿ. ಕೆಲವೊಮ್ಮೆ ಹಾಗೆ ದೌರ್ಬಲ್ಯ ಎಲ್ಲ ಇದ್ರೆ ನಮ್ಗೆ ಗೊತ್ತಿಲ್ಲದೆ ಹೀಗಾಗ್ತಾ ಇರ್ತದೆ. ಆಗಲ್ಲ ಇದು ಕಲಾಧರ ಬಹಳ ಸಂತೋಷ. ನನ್ನ ಬುದ್ಧಿಗೆ ಇಷ್ಟು ಹೊರಗೆ ನಿಲ್ಸಿ ಮಾತಾಡ್ತಾ ಇದ್ದೆ ನಾನು. ಬಾ 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 ಒಳಗೆ ಒಳಗೆ ಬಾ 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 ಒಳಗೆ ಒಳಗೆ ಒಳಗೆ. ಇದು ಅತಿಥಿಗಳಿಗಾಗಿ ಇರಿಸಿದ ಆಸನ. ಇಲ್ಲಿ ಬಂದವರು ನೀವು ಕುಳಿತುಕೊಳ್ಳೇಬೇಕು. ಕುಳಿತುಬಿಟ್ಟಿಯಾ? ಎಂತದ್ದು? ಅಲ್ಲ, ಕುಳಿತುಕೋ. ನಿನಗೆ ಅಂತಲೇ ಇರಿಸಿದ್ದ ಆಸನವನ್ನ ಏರು. ಈಗ ಏರುವುದ ಕುಳಿತುಕೊಳ್ಳೋದ? ಏರಿ ಕುಳಿತುಕೋ. ಹಾಗೆ ಬೇಡ, ಹಾಗೆ ಕುಳಿತುಕೊಳ್ತೇನೆ. ಸರಿ ಸರಿ, ನಿನಗೆ ಹೇಗೆ ಅನುಕೂಲ ಹಾಕಿ ಕುಳಿತುಕೋ. ಅಲ್ಲಿ ನಿನ್ನ ಆಸನ ಎಲ್ಲಿ? ಬಂದವರು ಎದುರಿಗೆ ನಮ್ಗೆ ಆಸನ ಅಲ್ಲ ಅಂತದ್ದು. ಕುಳಿತುಕೋ, ತೊಂದ್ರೆ ಇಲ್ಲ. ಅಲ್ಲ, ನಿನ್ನ ಬುದ್ಧಿ ನನಗೇನು ಅಂತ ಗೊತ್ತಿಲ್ವಾ? ಕುಳಿತುಕೋ ಅಂತ ಈಗ ಹೇಳ್ತಿ. ನೀನೆಂತದ್ದು? ನಿನ್ನ ಬುದ್ಧಿ ಅಂತದ್ದು ಏನ್ ನನಗೆ ಗೊತ್ತಿಲ್ಲ ಅಂತ ಮಾಡಿದ್ಯ? ಅಬ್ಬಬ್ಬಬ್ಬಬ್ಬ, ನೀನು ಯಾಕೆ ಬಂದಿದ್ದಿ? ಹೇಗೆ ಬಂದಿದ್ದಿ? ಯಾವ ಯೋಚನೆಯನ್ನು ಬಂದಿದ್ದಿ? ನನಗೆಂತದ್ದು ಗೊತ್ತಾಗುವುದಿಲ್ಲ ಅಂತ ಮಾಡ್ತಾನೆ. ಅಷ್ಟು ಬಾಲ್ಯದಿಂದಲೂ ಒಡೆದಾಡಿದವರು ನಾವು. ಇವನು ಬುದ್ಧಿ ಎಂತದ್ದು ಅಂತ ಗೊತ್ತಿಲ್ಲ. ನೀನೆಂತದ್ದಾಯ್ತಾ? ನಿನಗೆಂತದ್ದಾಯ್ತು? ಅಲ್ಲ, ಒಂದೇ ಸಮಯ ನೀನ್ ಸ್ವರ ಏರ್ತು, ನಾನು ಹೆದರಿ ನಿನಗೆ ಹೆದರಿಸಿದ್ದು ಅದಲ್ಲ ಅಂತಾದ್ರೆ ನಿನ್ನ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ಮಾಡಿದ್ಯಾ? ನಿನ್ನ ಮನಸ್ಸಿನಲ್ಲಿ ಏನು ಓಡ್ತಾ ಉಂಟು, ನೀನು ಹೇಳುವುದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದಿ ಎಲ್ಲ ಗೊತ್ತಾಗ್ತಾ ಉಂಟು. ನಾ ಮೊದ್ಲಿದ್ದಾಗ ಈಗಿಲ್ಲ. ಅದೇ ನನಗೆ ಗೊತ್ತಾಯ್ತು. ಬಾಲ್ಯದ ಗೆಳತಿ ಇದ್ದಾಳೆ ಅನ್ನೋದನ್ನು ಬಿಟ್ಟು ಇಷ್ಟು ದಿವಸ ಬರಲಿಲ್ಲ. ನೀನು ಎಲ್ಲ ಹೋಗಿದ್ದೆ 2 ದಿವಸ.
ಆಗ ಮತ್ತೆಂತದ್ದು? ಸರಿ 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 ಅದು ಕೆಲಸದ ಒತ್ತಡ ನೋಡು. ಹಾಳಾದ ರಾಜಕೀಯದಲ್ಲಿ ಇವು ಕೆಲಸದಲ್ಲಿ ಬಿಡುವೇ ಆಗುದಿಲ್ಲ ನನಗೆ. ಸುಮ್ನಿರ. ಒತ್ತಡ ಅಂದ್ರೆ ನನಗೆ ಎಂತದ್ದು ಗೊತ್ತಿಲ್ವಾ? ನಿನ್ನ ಅಪ್ಪ ರಾಜಕೀಯದಲ್ಲಿದ್ದಾರೆ ಸರಿ, ನಿನಗೆ ಎಂತದ್ದು ರಾಜಕೀಯ? ಈಗ ಅಪ್ಪನಿಗೆ ನಾನು ಸಹಾಯ ಮಾಡುವುದು ಬೇಡವೇನೆ? ಈಗ ಅಪ್ಪನಿಗೆ ಕೆಲಸ ಎಂತದ್ದು ಇಲ್ಲ, ನಾನೇ ಎಲ್ಲ ಮಾಡಿ ಕೊಡುವುದೇ. ಅಪ್ಪ ಮೇಲಿಂದ ಮುದ್ರೆ ಹಾಕುವುದಷ್ಟೇ. ಅಲ್ಲ, ನಿಮ್ಮಂತ ಮಂತ್ರಿ ಮಕ್ಕಳಿಗೆ ಹಾಗೆ ಮಗ ಬೆಳೆದು ದೊಡ್ಡ ಆದ್ರೂ ಅಪ್ಪನಿಗೆ ಬೇರೆ ಎಂತದ್ದು ಕೆಲಸ ಇಲ್ಲ. ಮಗ ಮಾಡಿದ್ದೆಲ್ಲ ಸುಧಾರಿಸ ಬರುವುದೇ ಕೆಲಸ. ಹಾಗಲ್ಲ ಹಾಗಲ್ಲ, ಮಗನ ಬದುಕಿಗೆ ಸುಧಾರಿಸುತ್ತಾ ಬರುವುದೇ ಕೆಲಸ ಅಂತ. ಹಾಗೆ ಇದು ನನಗೆ ಆಶ್ಚರ್ಯ ಆದದ್ದು. ನೀನು ನಿನ್ನಂಥವರು ಅಂದ್ರೆ ಮಂತ್ರಿಗಳು ದೊಡ್ಡವರು ಯಾರು ಒಬ್ಬೊಬ್ಬರೇ ಬರುವುದಿಲ್ಲ. ಸವಾರಿ ಚಿತ್ತೈಸುವುದು ಯಾಕೆ ಹೇಳು? ನಿಮ್ಮ ಮುಂದೊಂದಷ್ಟು ಜನ, ಹಿಂದೊಂದಷ್ಟು ಜನ, ಅಷ್ಟೆಲ್ಲ ಒಟ್ಟಾಗಿ ಬರುವವರು ನೀವು. ಇವತ್ತು ಯಾರಿದ್ದಾಗ ಇಲ್ಲಪ್ಪ. ಇಲ್ಲ ಇಲ್ಲ, ಯಾರು ಕರ್ಕೊಂಡು ಬರ್ಲಿಲ್ಲ, ಒಬ್ಬರೇ ಬಂದಿದ್ದು. ಅದಕ್ಕೆ ಹೇಳಿದ್ದು ಈ ರೀತಿಯಂತಹ ಅಪರೂಪದ ನಿನ್ನ ಒಬ್ಬನದ್ದು ಸವಾರಿ. ಆಶ್ಚರ್ಯ. ಹಾಗೆಲ್ಲ ಮಂತ್ರಿಗಳ ಮಕ್ಕಳು ಕಾರ್ಯ ಇಲ್ಲದೆ, ಕಾರಣ ಇಲ್ಲದೆ, ಒಟ್ಟಾರೆ ಒಂದು ಸ್ವಲ್ಪ ಆದ್ರೂ ಲಾಭ ಇರದೆ ಒಂದು ಹೆಜ್ಜೆಯೂ ಕಿತ್ತಿಡುವುದಿಲ್ವಂತೆ. ಹಾಗಿರುವಾಗ ಕೆಲಸ ಇಲ್ಲ ಅಂತ ಆದ್ರೆ ಎಲ್ಲೂ ಹೋಗುವುದಿಲ್ಲ. ಹೌದಾ? ಕೆಲಸ ಇಲ್ಲ ಅಂತ ಆದ್ರೆ ಮನೆಯಲ್ಲೂ ಇರುವುದಿಲ್ಲ ನನಗೆ. ಅಂದ್ರೆ ಎಲ್ಲಿ ಕೆಲಸ ಇರ್ತದೆ ಆಗ ನಿನಗೆ? ಹಾಗಲ್ಲ, ಈ ಮನೇಲಿ ಕೆಲಸ ಇಲ್ಲ ಅಂದ್ರೆ ಮನೆಯಲ್ಲೂ ಇರುವುದಿಲ್ಲ ಅಂತ. ಇದು ನೀನು ಸಂಕೋಚ ಮಾಡಿಕೊಳ್ಳಬಾರದು. ಮತ್ತೆ ಬರೀ ಮಾತಾಡಿಸ್ತಾ ಇದ್ದಾಳೆ. ಸಂಕೋಚವೇ ನನ್ನಲ್ಲಿ. ನಿನಗೆ ಕುಡಿಯುವುದಕ್ಕೆ ಅಂತದ್ದು ಬೇಕು ಅಂತ ಕೇಳಲಿಲ್ಲ ನಾನು. ಕುಡಿಯುವುದಕ್ಕೆ ಈಗ ಬೇಡ, ತಿನ್ನುವುದಕ್ಕೆ ಆಮೇಲೆ ನೋಡು. ಹೌದಾ? ಆಮೇಲೆ ನೋಡು ಅಂತ ಆಗ್ಲೇ ಹೇಳಿದ್ದೆ ಅಂತ ಹೇಳಿ. ಇದು ತಿನ್ನುವುದಕ್ಕೆ ಬೇಡ, ಕುಡಿಯುವುದಕ್ಕೆ ಬೇಡ, ತಾಂಬೂಲ ತಿಂದ ಮೇಲೆ ಹಾಕುವುದಲ್ವಾ? ಅದು ನಂತರದಲ್ಲಿ ಆದೀತು. ಯಾವುದಕ್ಕೂ ಸಂಕೋಚ ಪಟ್ಟುಕೊಳ್ಳಬಾರದು. ಆದ್ರೆ ಆಶ್ಚರ್ಯವನ್ನು ಹೊಂದಿದಂತಹ ನನಗೆ ಇದು ಒಂದು ಪ್ರಶ್ನೆ ಉಂಟು ನಿನ್ನಲ್ಲಿ. ಪ್ರಶ್ನೆ? ಹೌದು, ಪ್ರಶ್ನೆ ಅಂದ್ರೆ ನಾನು ಸ್ವಲ್ಪ ತಲೆ ಬಿಸಿ ಆಗ್ತದೆ. ಇರ್ಲಿ, ಕೇಳು. ಅಲ್ಲ, ಗುರುಕುಲದಲ್ಲಿ ಕೇಳುವ ಪ್ರಶ್ನೆ ಹಾಗಲ್ಲ, ಇದು ನಿನಗೆ ಉತ್ತರ ಗೊತ್ತಿರ್ತದೆ. ಇದು ಕಲಾದರ ನೀನು ಇಲ್ಲಿಗೆ ಯಾಕೆ ಬಂದ್ಯಾ? ಯಾಕಾದ್ರೂ ಬಂದ ಇವ ಅಂತ ಕೇಳಿದಾಗ ಉಂಟು. ಇದು ಹಾಗಲ್ಲ, ಈಗ ಬಂದವರೆಲ್ಲ ಹಾಗೆ ಕೇಳಬಾರದಂತೆ. ಕೇಳದೆ ಇದ್ರೆ ಕಾರಣ ಗೊತ್ತಾಗುವುದಿಲ್ಲ. ಅದರಲ್ಲಿಯೂ ಯಾರು ಪರಿಚಯ ಇಲ್ಲದೆ ಹೋದವರು ಅಂತಾದ್ರೆ ಹೀಗೆಲ್ಲ ಕೇಳುವುದು ಅಸಭ್ಯ ವರ್ತನೆ ಅಂತ ಅನಿಸ್ತದೆ. ಹೌದು. ನನ್ನ ನಿನ್ನಲ್ಲಿ ಭೇದ ಉಂಟೇನೋ? ಬಾಲ್ಯದ ಸ್ನೇಹಿತ ನೀನು, ಈಗ ನೀನು. ಹಾಗಿರುವಾಗ ನಿನ್ನಲ್ಲಿ ಕೇಳುವುದರಲ್ಲಿ ಯಾವ ದೋಷವೂ ಇಲ್ಲ. ನಾನು ಬೇನು ಕೆಲಸ ಇಲ್ಲದೆ ಬಂದವಲ್ಲ. ನಿನ್ನನ್ನು ಒಂದು ಹುಡುಕಿದ್ದು ಅಂದ್ರೆ ಎಷ್ಟು ನೀನು ನಿನ್ನನ್ನು ಹುಡುಕಿದ್ದು ಅಂದ್ರೆ ಎಷ್ಟು ನಾನು ಕಳೆದೋಗಿದ್ದೀನ? ಹಾಗಲ್ಲ, ನಿನ್ನನ್ನು ನೋಡ್ಬೇಕು ಅಂತ ನಾನು ಎಲ್ಲೆಲ್ಲಿ ಹೋಗಿದ್ದೇನೆ ಗೊತ್ತಾ? ಹೋಗಿದ್ದೆ? ನಿಮ್ಮ ಮನೆಗೆ ಹೋದೆ, ನಿನ್ನ ಸ್ನೇಹಿತೆಯರ ಮನೆಗೆ ಹೋದೆ, ನಮ್ಮ ಮನೆಗೆ ಹೋದೆ. ನಿಮ್ಮನೆಲ್ಲ ಏನಂತದಿರೋದು? ಹೌದು, ಎಲ್ಲಾ ಕಡೆಗೆ ನೋಡಿ ಎಲ್ಲೂ ಕಾಣದೆ ಇಲ್ಲಿ ಬರುವಾಗ ಇಲ್ಲಿ ಕಂಡೇನಿ. ಹೌದಾ? ಆಗ್ಲಿ. ಇಷ್ಟೆಲ್ಲ ನಾನು ಹುಡುಕಿದ್ದೆ ಅಂತ ಆದ್ರೆ ಯಾವ್ದು ವಿಶೇಷ ಕಾರಣ ಉಂಟು ಅಂತಾಯ್ತು. ಹೌದು. ಇದು ಕುಡ್ಕೊಂಡು ಮಾತಾಡುವ. ಅಲ್ಲ, ನಿಂತ್ಕೊಂಡ್ರೆ ಮಾತು ಬರುದಿಲ್ಲ ಅಂತ ಕುಡ್ಕೊಂಡೆ ಅಲ್ಲಿ ವಿಷಯ ಬಂದಿದ್ದೇನೆ. ಕಲಾದರ ಮನದಿ ಶಂಕೆಯ ತಾಳದ ಕಲಾದರ ಮನದಿ ಶಂಕೆಯ ತಾಳುದ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧ ವನಜಾಕ್ಷಿ ನಿನ್ನ ವನಜಾಕ್ಷಿ
ವನಜಾಕ್ಷಿ ವನಜಾಕ್ಷಿ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ವನಜಾಕ್ಷಿ 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 ನಿನ್ನ ಪರಿಣಯದ ನಿರ್ಬಂಧವ ನಿನ್ನ ಪರಿಣಯದ ನಿರ್ಬಂಧವ ಅನುವೀನ್ಯು ಅರಿಯಲು ಸೊಗ ನಾನಿಲ್ಲಿಗೈದೆ ಅನುವೀನ್ಯು ಅರಿಯಲು ಸೊಗ ನಾನಿಲ್ಲಿಗೈದೆ ಅನುವೀನ್ಯು ಅರಿಯಲು ಸೊಗ ನಾನಿಲ್ಲಿ ಐದೆ ಧಿಂ 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 ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ಅನುವಿನು ಅರಿಯಲು ಸೊಗ ನಾನಿಲ್ಲಿ ಗೈದೆ ಇಲ್ಲಿಗೈದೆ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ಅನುವಿನು ಅರಿಯಲು ಸೊಗ ನಾನಿಲ್ಲಿಗೈದೆ ಎನ್ನಲು ಚಂಚಲಗೊಳ್ಳುತ್ತ ಕಲಾದರ ಮನದಿ ಶಂಕೆ ಚಂಚಲ ಶಂಕೆ ಮನದಿ ಶಂಕೆಯ ತಾಳುವುದು ಎನ್ನಲು ಚಂಚಲಗೊಳ್ಳುವ ಕಲಾದರ ಮನದಿ ಶಂಕೆಯ ತಾಳಿ ನಿನ್ನಲ್ಲೇ ಮಾತಾಡ್ಬೇಕು ಅಂತ ಬಂದಿದ್ದು. ಮಾತಾಡು. ಛೇ, ನಿನ್ನನ್ನು ಕಾಣಬೇಕು ಅಂತ ಎಲ್ಲೆಲ್ಲ ಹುಡುಕಿ ಇಲ್ಲಿ ಬಂದೆ. ಅಂತೂ ನೀನು ಸಿಕ್ಕಿದೆ.